ಎರಡನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಓಕೆ. 12ನೇ ಪ್ರಶ್ನೆ, ದತ್ತಿ ಸಮಿತಿಯ ಆಡಳಿತಕ್ಕೊಳಪಟ್ಟು ಸ್ವತಂತ್ರಗೊಂಡ ಕೊನೆಯ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ದತ್ತಿ ಸಮಿತಿಯ ಆಡಳಿತಕ್ಕೊಳಪಟ್ಟು ಸ್ವತಂತ್ರಗೊಂಡ ಕೊನೆಯ ಒಂದು ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ ಮಕ್ಕಳೇ. ಓಕೆನಾ. ದತ್ತಿ ಸಮಿತಿಯ ಉತ್ತರ ಬಂದ್ಬಿಟ್ಟು, ದತ್ತಿ ಸಮಿತಿಯ ಆಡಳಿತಕ್ಕೆ ಒಳಪಟ್ಟು ಸ್ವತಂತ್ರಗೊಂಡ ಕೊನೆಯ ಪ್ರದೇಶ ಅಂತಂದ್ರೆ ಪಲಾವು ಗಣರಾಜ್ಯ. ಓಕೆ. ಸೊ ದತ್ತಿ ಸಮಿತಿ ಅಂದ್ರೇನು? ವಸಾಹತು ಶಾಹಿತ್ವಕ್ಕೆ ಒಳಪಟ್ಟಿದ್ದಂತಹ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯವಾಗುತ್ತಿದ್ದಂತಹ ಕಾಲದಲ್ಲಿ ಈ ಪ್ರದೇಶಗಳ ಮೇಲುಸ್ತುವಾರಿ ನಡೆಸಲು ಸ್ಥಾಪಿತವಾಗಿರುವ ಸಂಸ್ಥೆಯೇ ದತ್ತಿ ಸಮಿತಿ. ಇದನ್ನು ವಿಶ್ವಸ್ತ ಮಂಡಳಿ ಅಥವಾ ಧರ್ಮದರ್ಶಿ ಸಮಿತಿ ಅಂತ ಕೂಡ ಕರೀತಾರೆ ಮಕ್ಕಳೇ. ಓಕೆ. ಸೊ ಒಟ್ಟು 11 ಪ್ರದೇಶಗಳು ಪ್ರಾರಂಭದಲ್ಲಿ ಇದರ ಒಂದು ಆಡಳಿತಕ್ಕೆ ಒಳಪಟ್ಟಿದ್ದವು. ಈ ಪ್ರದೇಶಗಳೆಲ್ಲವೂ ಸ್ವತಂತ್ರಗೊಂಡ ನಂತರ ಕೊನೆಯದಾಗಿ ಪಲಾವು ಗಣರಾಜ್ಯವು 1994ರಲ್ಲಿ ಸ್ವತಂತ್ರಗೊಂಡಿತು. ಇದು ಪಲಾವು ಗಣರಾಜ್ಯ 1994ರಲ್ಲಿ ಸ್ವತಂತ್ರಗೊಂಡಂತಹ ಕೊನೆಯ ಒಂದು ಪ್ರದೇಶ.